ಎಲ್ಲರಿಗೂ ನಮಸ್ತೆ. ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾವು ಹಿಂದಿನ ತರಗತಿಯಲ್ಲಿ ಆಡಳಿತ ಅಧಿಕಾರಿ ಅಥವಾ ಆಡಳಿತ ಸಮಿತಿ ಬಗ್ಗೆ ಯಾವ ಪ್ರಕರಣ ಹೇಳುತ್ತೆ, ಮತ್ತೆ ಆ ಪ್ರಕರಣದಲ್ಲಿ ಆಡಳಿತ ಅಧಿಕಾರಿನ ಏಕೆ ನೇಮಕ ಮಾಡ್ತಾರೆ, ಯಾರು ನೇಮಕ ಮಾಡ್ತಾರೆ, ಅದರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಮತದಾರರ ಪಟ್ಟಿಯ ಬಗ್ಗೆ ಚರ್ಚೆ ಮಾಡಿದ್ವಿ. ಮತದಾರರ ಪಟ್ಟಿ ಯಾರು ತಯಾರಿಸ್ತಾರೆ, ಹಾಗೆ ಅದು ಯಾರ ಹತ್ರ ಇರುತ್ತೆ ಅನ್ನೋದ್ರ ಬಗ್ಗೆ, ಹಾಗೆ ಚುನಾವಣೆಗೆ ಸಂಬಂಧಿಸಿದಂತೆ ಅರ್ಹತೆಗಳು ಏನೇನಿರಬೇಕು, ನಾನು ಚುನಾವಣೆಗೆ ಭಾಗವಹಿಸಬೇಕು ಅಂದ್ರೆ ನನ್ನಲ್ಲಿರುವಂತಹ ಅರ್ಹತೆಗಳೇನು, ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ನಂತರ ಪ್ರಕರಣ 12ರಲ್ಲಿ ಚುನಾವಣೆಗೆ ಸಂಬಂಧಿಸಿದಂತೆ ಅನರ್ಹತೆಗಳ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು. ಚುನಾವಣೆಗೆ ನಾನು ಸ್ಪರ್ಧಿಸಬೇಕು ಅಂದ್ರೆ ಅಥವಾ ಚುನಾವಣೆಗೆ ನಾನು ಸ್ಪರ್ಧಿಸಲು ಅನರ್ಹ ಅಂದ್ರೆ ಯಾವ್ಯಾವುದು ಪಾಯಿಂಟ್ಗಳ ಯಾವ್ಯಾವ ಅನರ್ಹತೆಗಳು ನನ್ನಲ್ಲಿ ಇದ್ರೆ ನಾನು ಚುನಾವಣೆಗೆ ಸ್ಪರ್ಧಿಸಲು ಅನರ್ಹ ಆಗ್ತೀನಿ, ಹಾಗೆ ಖಾಲಿ ಸ್ಥಾನಗಳು ಯಾವ ರೀತಿ ಆಗುತ್ತೆ ಪ್ರಕರಣ 13ರಲ್ಲಿ. ಪ್ರಕರಣ 14ರಲ್ಲಿ ಏಕಕಾಲದಲ್ಲಿ ಸದಸ್ಯತ್ವ ನಿಷೇಧ ಯಾವ ರೀತಿ ಆಗುತ್ತೆ ಅನ್ನೋದರ ಬಗ್ಗೆ ಚರ್ಚೆಯನ್ನ ಈ ತರಗತಿಯಲ್ಲಿ ಮಾಡ್ತಾ ಹೋಗೋಣ. ನಂತರ ಪ್ರಕರಣ 15ರ ನಂತರದಲ್ಲಿ, ಈ ವಿಡಿಯೋ ನಂತರದಲ್ಲಿ ಚುನಾವಣಾ ತಕರಾರು ಅರ್ಜಿಗಳು ಬರುತ್ತೆ. ಚುನಾವಣೆಯಲ್ಲಿ ಸಂಬಂಧಿಸಿದಂತಹ ಒಂದು ತಕರಾರುಗಳು ಯಾವ್ಯಾವ ರೀತಿ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ದಂಡಗಳು ಏನೇನಿರುತ್ತೆ, ಅದೆಲ್ಲವನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡುವಂಥದ್ದು. ಈಗ ಮೊದಲನೇದಾಗಿ ಪ್ರಕರಣ 12 ಅನರ್ಹತೆಯ ಬಗ್ಗೆ ತಿಳಿಸುವಂಥದ್ದು. ನೋಡಿ, ಮೊದಲನೇದಾಗಿ ಇಲ್ಲಿ ಅನರ್ಹತೆಗೆ ಸಂಬಂಧಪಟ್ಟಂತೆ ಒಂದು 14 ಪಾಯಿಂಟ್ಗಳನ್ನ ನಾವು ಚರ್ಚೆ ಮಾಡುವಂಥದ್ದು, 14 ಅಂಶಗಳನ್ನ ಚರ್ಚೆಯನ್ನು ಮಾಡುವಂಥದ್ದು. ಮೊದಲನೇದಾಗಿ ನಾವು ನೋಡಬೇಕು ಅಂದ್ರೆ ಗ್ರಾಮ ಪಂಚಾಯಿತಿಗೆ ಅನರ್ಹ ಆಗ್ಬೇಕು, ನಾನು ಪಂಚಾಯಿತಿ ನಿಲ್ಲಬೇಕು, ಅನರ್ಹನ ಆಗ್ಬೇಕು ಅಂದ್ರೆ ಒಂದು ಕಾರಣಗಳು ಇರಬೇಕು. ಮೊದಲನೇದಾಗಿ ಸಿಂಪಲ್ ಆದ ಕಾರಣಗಳು ಮೊದಲನೇದಾಗಿ ಹೇಳ್ಬಿಡ್ತೇನೆ. ನಾನು ಸದಸ್ಯನಾಗಬೇಕು ಅಂದ್ರೆ ಒಂದು ಶೌಚಾಲಯವನ್ನ ನಿರ್ಮಿಸದೇ ಇದ್ರೆ, ಶೌಚಾಲಯ ನಿರ್ಮಿಸದಿದ್ರೆ ಅಥವಾ ನಿರ್ಮಿಸಿಲ್ಲ ಅಂದ್ರೆ ಒಂದು ಗಡುವನ್ನ ಕೊಡಲಾಗುತ್ತೆ. ಪಂಚಾಯಿತಿ ಸದಸ್ಯನಾಗೆ ಕೂಡ ಅವನು ಸ್ಪರ್ಧಿಸಿದಾನೆ, ಗೆದ್ದಿದ್ದಾನೆ, ಅವನ ಮನೆಯಲ್ಲಿ ಶೌಚಾಲಯ ಇಲ್ಲ ಅಂತ ಹೇಳ್ಕೊಂಡು ಅವನಿಗೆ ಒಂದು ಗಡುವನ್ನ ಕೊಡಲಾಗುತ್ತೆ. 1 ವರ್ಷದ ಒಳಗೆ ಒಂದು ಶೌಚಾಲಯವನ್ನ ನಿರ್ಮಿಸ್ಕೊಳ್ಳಪ್ಪ ಅಂತ ಕೇಳ್ತಾರೆ. ಒಂದು ಅಫಿಡವಿಟ್ ಅನ್ನ ಬರ್ದು ಕೊಡ್ಬೇಕಾಗುತ್ತೆ. ಆ ನಂತರವೂ ಕೂಡ ಅವನು ಶೌಚಾಲಯವನ್ನ ನಿರ್ಮಿಸಿಲ್ಲ ಅಂದ್ರೆ ಅವನ ಸದಸ್ಯತ್ವ ರದ್ದಾಗುತ್ತೆ, ಸದಸ್ಯತ್ವ ರದ್ದಾಗುವಂಥದ್ದು. ಇದು ಒಂದು ಪಾಯಿಂಟ್ ನಲ್ಲಿ ನಾವು ನೆನ್ಪಿಟ್ಕೋಬೇಕು. ಇನ್ನು ಎರಡನೇ ಪಾಯಿಂಟ್ ನಲ್ಲಿ ನಾವು ವಿಧಾನಮಂಡಲದಲ್ಲಿ ಎರಡು ಪರಿಷತ್ತನ್ನು ನೋಡ್ತೇವೆ ನಾವು. ಒಂದು ವಿಧಾನಸಭೆ, ವಿಧಾನ ಪರಿಷತ್, ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತೆ ಕೌನ್ಸಿಲ್. ಇವೆರಡೂ ಚುನಾವಣೆಗೆ ಸ್ಪರ್ಧಿಸಲು ಅನರ್ಹನಾಗಿರುವಂತವನು. ಇವೆರಡೂ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಕೌನ್ಸಿಲ್ಗೆ ಸಂಬಂಧಿಸಿದಂತೆ ಈ ಚುನಾವಣೆಗೆ ಅನರ್ಹನಾದವನು ಈ ಪಂಚಾಯಿತಿ ಚುನಾವಣೆಗೆ ಅನರ್ಹ. ಇದನ್ನೊಂದು ಪಾಯಿಂಟ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ವಿಧಾನಸಭೆಯಲ್ಲಿ ಏನೆಲ್ಲ ಷರತ್ತುಗಳಿದೆ, ಮತ್ತೆ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ಬೇಕು ಅಂದ್ರೆ ಏನೆಲ್ಲ ಷರತ್ತುಗಳಿದೆ, ಅಲ್ಲಿಂದ ಯಾರಾದ್ರೂ ನೀವು ಈ ಷರತ್ತುಗೆ ಅನ್ವಯವಾಗಿ ಅನರ್ಹ ಅಂತ ಬಂದಿದ್ರೆ ಈ ಗ್ರಾಮ ಪಂಚಾಯಿತಿ ಚುನಾವಣೆಗೂ ಕೂಡ ಅವನು ಅನರ್ಹ. ಇದನ್ನ ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕಾಗುತ್ತೆ. ನಂತರ ಪಾಯಿಂಟ್ ಅನ್ನ ಚರ್ಚೆ ಮಾಡುವಂಥದ್ದು ಅಬಕಾರಿ ದಂಡ ಸಂಹಿತೆ, ಅಬಕಾರಿ ನಿಯಮ 1965ರ ಅಬಕಾರಿ ನಿಯಮದಡಿ ಒಂದು 3 ತಿಂಗಳಿಗೆ ಮೀರಿದ ಅಂತ ಕೇಳಿದೆ. 3 ತಿಂಗಳ ಒಳಗೆ ಇದ್ರೆ ಏನು ಸಮಸ್ಯೆ ಇಲ್ಲ. 3 ತಿಂಗಳಿಗೂ ಮೀರಿದಂತಹ ಏನಾದ್ರೂ ಒಂದು ಶಿಕ್ಷೆ ಅನುಭವಿಸಿದ್ರೆ ಅವನು ಮುಂಬರುವಂತಹ ಒಂದು 6 ವರ್ಷಗಳ ಒಳಗೆ, 6 ವರ್ಷದವರೆಗೆ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ನೋಡಿ, ನಾನೇನಾದ್ರೂ ಒಂದು IPC ಸೆಕ್ಷನ್ ಅಬಕಾರಿ ಸೆಕ್ಷನ್ 1965ರ ಅಡಿಯಲ್ಲಿ 3 ತಿಂಗಳಿಗಿಂತನೂ ಜಾಸ್ತಿ ಶಿಕ್ಷೆಯನ್ನು ಅನುಭವಿಸಿದ್ದೀನಿ. 4 ತಿಂಗಳು ನನಗೆ ಶಿಕ್ಷೆ ಆಗಿದೆ. ನಾನು ಚುನಾವಣೆಗೆ ಸ್ಪರ್ಧಿಸಬೇಕು ಅಂದ್ರೆ 6 ವರ್ಷ ಬಿಟ್ಟು ಸ್ಪರ್ಧಿಸಬೇಕು ಅನ್ನುವಂಥದ್ದು ಈ ಪಾಯಿಂಟ್ ಹೇಳುತ್ತೆ. ನಂತರ ನೋಡಿ, IPC ಸೆಕ್ಷನ್ ಬರುತ್ತೆ ಇಲ್ಲಿ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, CPC ಸೆಕ್ಷನ್ 1973ರ ದಂಡ ಸಂಹಿತೆ ಪ್ರಕಾರವಾಗಿ ಸೆಕ್ಷನ್ 110 ಇದರಲ್ಲಿ 117ನೇ ಪ್ರಕರಣದಡಿ, ನಮ್ಮ ದಂಡ ಸಂಹಿತೆ ಪ್ರಕರಣ ಕೇಳೋದಿಲ್ಲ ಇವರು, ನಮಗೆ ಯಾವ ಸೆಕ್ಷನ್ ಏನ್ ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಸೆಕ್ಷನ್ ಅಡಿ ಇವರು
ಹಾಕಿದ್ದಾರೆ ಈ ಅನರ್ಹತೆ ಬಗ್ಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ 117ನೇ ಕ್ರಿಮಿನಲ್ ಸೆಕ್ಷನ್ ಅಡಿಯಲ್ಲಿ ಕ್ರಿಮಿನಲ್ ಪ್ರಕರಣ ಏನಾದ್ರೂ ಹೊಂದಿದ್ರೆ, ಒಂದು ಪ್ರಕರಣ ಇದೆ 117ರಲ್ಲಿ ಒಂದು ಪ್ರಕರಣ ಇದೆ. ಆ ಪ್ರಕರಣ ಯಾವ್ದು ಅಂತ ನಂಗೆ ಗೊತ್ತಿಲ್ಲ, IPC ಸೆಕ್ಷನ್ ಅಂತೂ ನಾವು ಓದಿಲ್ಲ. ಹಾಗಾಗಿ ಆ ಪ್ರಕರಣದಡಿ ಏನಾದ್ರೂ ಒಂದು ಏನಾದ್ರೂ ಶಿಕ್ಷೆ ಆಗಿದ್ರೆ ಅವನು ಕೂಡ 6 ವರ್ಷಗಳ ಕಾಲ ಒಂದು ಚುನಾವಣೆಗೆ ಭಾಗವಹಿಸುವುದಿಲ್ಲ ಅನ್ನುವಂಥದ್ದು ಕೂಡ ಈ ಯಾವುದೋ ಗ್ರಾಮ ಪಂಚಾಯತಿಯ ಸದಸ್ಯರ ಸ್ಥಾನದಲ್ಲಿ ಕೂಡ ಹೇಳುವಾಗ. ಇನ್ನು ನಂತರದಲ್ಲಿ ನೋಡಿ ಇನ್ನೊಂದು ಪಾಯಿಂಟ್ ಅನ್ನ ತಿಳಿಸುತ್ತೆ. ಸ್ಥಳೀಯ ಪ್ರಾಧಿಕಾರದಡಿಯಲ್ಲಿ ಸ್ಥಳೀಯ ಪ್ರಾಧಿಕಾರ ಯಾವ್ಯಾವ ಬರುತ್ತೆ, ಸರ್ಕಾರಿ ನೌಕರರು ಯಾರ್ಯಾರು ಇರ್ತಾರೋ ಅವರೆಲ್ಲ ಕೂಡ ಸ್ಥಳೀಯ ಪ್ರಾಧಿಕಾರದಡಿಯಲ್ಲಿ ಬರುವಂತವ್ರು. ಇವರೇನಾದ್ರೂ ಕೂಡ ಈ ಸ್ಥಳೀಯ ಪ್ರಾಧಿಕಾರದಿಂದ ವಜಾ ಆಗಿದ್ದರೆ ಇವರು ಕೂಡ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ಎಷ್ಟು ವರ್ಷಗಳ ಕಾಲ? 6 ವರ್ಷಗಳ ಕಾಲ ಇವರಿಗೂ ಕೂಡ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಇಲ್ಲ ಅನ್ನುವಂಥದ್ದು ಕೂಡ ನಮ್ಮ ಪ್ರಕರಣದಲ್ಲಿ ತಿಳಿಸಿರುವಂಥದ್ದು. ಇನ್ನು ಸ್ಥಳೀಯ ಸಂಸ್ಥೆಗಳ ಸದಸ್ಯತ್ವದಿಂದ ಏನಾದರೂ ರದ್ದಾಗಿದ್ರೆ, ಸ್ಥಳೀಯ ಸಂಸ್ಥೆಗಳು ಸದಸ್ಯತ್ವ ಏನಾದರೂ ರದ್ದಾಗಿದ್ರೆ, ಸದಸ್ಯತ್ವದಿಂದ ತೆಗೆದು ಹಾಕಿದ್ರೆ, ಸ್ಥಳೀಯ ಸಂಸ್ಥೆಗಳು ಯಾವ್ಯಾವ ಬರುತ್ತೆ ನಿಮಗೆ ಗೊತ್ತಿರುತ್ತೆ. ನಿಮಗೆ GP, ZP, TP, ಮುನ್ಸಿಪಲ್ ಕೌನ್ಸಿಲ್ ಇವೆಲ್ಲ ಕೂಡ ಸ್ಥಳೀಯ ಸಂಸ್ಥೆಗಳು. ಇದರಿಂದ ಏನಾದರೂ ತೆಗೆದು ಹಾಕಿದ್ರೆ ಇವರು ಕೂಡ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಇರೋದಿಲ್ಲ ಅಂತ. ಇದಕ್ಕೆ ಅವಧಿಯನ್ನು ನಿಗದಿಪಡಿಸಿಲ್ಲ. ಅಲ್ಲಿ IPC ಸೆಕ್ಷನ್ ಅಲ್ಲಿ ಅಥವಾ ಅಬಕಾರಿ ಸೆಕ್ಷನ್ ಅಲ್ಲೆಲ್ಲ 6 ವರ್ಷ ಇತ್ತು. ಇದರಲ್ಲಿ ಅವಧಿ ನಿಗದಿಪಡಿಸಿಲ್ಲ. ಇದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ 2022ರ ತಿದ್ದುಪಡಿ ಬಹಳ ಇಂಪಾರ್ಟೆಂಟ್. 2022ರಲ್ಲಿ ಒಂದು ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದ್ರು. ಆ ತಿದ್ದುಪಡಿ ಅನ್ವಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೌಕರರು ಕೆಲಸದಿಂದ ಡಿಸ್ಮಿಸ್ ಆಗಿದ್ರೆ ಅಥವಾ ವಜಾಗೊಂಡಿದ್ದರೆ ಅವರು ಕೂಡ ಬರುವಂತಿಲ್ಲ. ಕೆಲಸದಿಂದ ತೆಗೆದೇ ಹಾಕಿದ್ರು ಅಂತ ಇಟ್ಕೊಂಡು ಅವರನ್ನು ಕೂಡ ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಏನಾದರೂ ಕೆಲಸದಿಂದನೇ ತೆಗೆದುಹಾಕಿದ್ರು, ಗೌರ್ಮೆಂಟ್ ಕೆಲಸದಿಂದ ತೆಗೆದುಹಾಕಿದ್ರು ಕೂಡ ಅವರು ಕೂಡ ಈ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಇರೋದಿಲ್ಲ 2022ರ ತಿದ್ದುಪಡಿಯ ಪ್ರಕಾರವಾಗಿ. ಇನ್ನು ಬಹಳ ಇಂಪಾರ್ಟೆಂಟು, 3 ಜನ ಇಲ್ಲಿ ವ್ಯಕ್ತಿಗಳು ಬರ್ತಾರೆ. ಒಂದು ಡಾಕ್ಟರ್, ಇನ್ನೊಂದು ಲಾಯರ್, ಇನ್ನೊಬ್ರು ಚಾರ್ಟೆಡ್ ಅಕೌಂಟೆಂಟ್. ಇವರು 3 ಜನರಿಗೂ ಒಂದು ಸಂಸ್ಥೆಗಳಿರುತ್ತೆ. 3 ಜನರಿಗೂ ಒಂದು ಸಂಸ್ಥೆ ಇರುತ್ತೆ. ಯಾವ್ಯಾವ ಸಂಸ್ಥೆ? ಮೆಡಿಕಲ್, ಈ ಡಾಕ್ಟರಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನೋದು ಇರುತ್ತೆ. ಯಾವುದು? ಅವರ ವೈದ್ಯಕೀಯ ಮಂಡಳಿ ಅಂತ ಕರೀತಾರೆ. ಎಲ್ಲ ಮಂಡಳಿ ಇರುತ್ತೆ. 3 ಜನರಿಗೂ ಒಂದೊಂದು ಮಂಡಳಿಯಿಂದ ಒಂದು ಸರ್ಟಿಫಿಕೇಟ್ ನೀಡಿರ್ತಾರೆ. ಲಾಯರ್ ಸರ್ಟಿಫಿಕೇಟ್ ಕೂಡ ಇರುತ್ತೆ. ಲಾಯರ್ ಸರ್ಟಿಫಿಕೇಟ್ ಅನ್ನೋದು. ಈ ಚಾರ್ಟೆಡ್ ಅಕೌಂಟರಿಗೂ ಕೂಡ ಒಂದು ಚಾರ್ಟೆಡ್ ಅಕೌಂಟೆಂಟ್ ಅಂತ ಹೇಳಿ ಅವ್ರದ್ದೇ ಒಂದು ಮಂಡಳಿ ಇರುತ್ತೆ. ಆ ಮಂಡಳಿಯಿಂದ ಒಂದು ಸರ್ಟಿಫಿಕೇಟ್, ಇವರು ಅಕೌಂಟೆಂಟ್ ಆಗಿದ್ದಾರೆ, ಇವರು ಅಕೌಂಟೆಂಟ್ ಮುಂದಿನ ಕೆಲಸವನ್ನು ಮಾಡಬಹುದು ಅನ್ನುವಂಥದ್ದು ಕೊಟ್ಟಿರ್ತಾರೆ. ಆ ಒಂದು ಪ್ರಮಾಣ ಪತ್ರ ಅಂತ ಕೊಟ್ಟಿರ್ತಾರೆ. ಪ್ರತಿಯೊಬ್ಬರಿಗೂ 3 ಜನರಿಗೂ ವ್ಯಕ್ತಿಗೂ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ಕೊಟ್ಟಿರ್ತಾರೆ. ಈ ಮಂಡಳಿಯಿಂದ ಏನಾದರೂ ಈ 3 ಮಂಡಳಿಗಳಿಂದ ವಜಾ ಆಗಿದ್ರೆ ಅಥವಾ ಈ ಸಂಸ್ಥೆ ಅಂತ ತಿಳ್ಕೊಳ್ಳಿ, ಈ ಸಂಸ್ಥೆಗಳಿಂದ ವಜಾ ಆಗಿದ್ರೆ, ಡಿಸ್ಮಿಸ್ ಮಾಡಿದ್ರೆ, ವಜಾವಾಗಿದ್ದರೆ ಇವರು ಕೂಡ ಚುನಾವಣೆಗೆ ಅನರ್ಹ ಅಂತಾನು ತಿಳಿಸುತ್ತೆ. ನಂತರ ನೋಡಿ, ಇನ್ನು ಚುನಾವಣೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ವ್ಯವಹಾರದಲ್ಲಿ ಲೋಪ ಎಸಗಿದ್ದರೆ, ಹೋದ್ಸರಿ ನಾನು ಪಂಚಾಯಿತಿಯಲ್ಲಿ ಪಂಚಾಯಿತಿ ಮೆಂಬರ್ ಆಗಿದ್ದೆ, ನಾನು ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಅವ್ಯವಹಾರವನ್ನು ಮಾಡಿದ್ದೆ, ಇದು ಸಾಬೀತಾಗಿ ಪಂಚಾಯಿತಿಯಿಂದ ವಜಾ ಆಗಿದ್ದೆ, ಈ ಬಾರಿ ಕೂಡ ನನಗೆ ಪಂಚಾಯಿತಿಗೆ ಸದಸ್ಯತ್ವ ನಿಲ್ಲಲು ನನಗೆ ಬರೋದಿಲ್ಲ ಅನ್ನುವಂಥದ್ದು ಪ್ರಕರಣದಲ್ಲಿ ತಿಳಿಸಿರುವಂಥದ್ದು. ವ್ಯವಹಾರದಲ್ಲಿ ಲೋಪ ಎಸಗಿದ್ರೆ ಕೂಡ ಇದು ಬರೋದಿಲ್ಲ.
ಅಥವಾ ಇನ್ನೊಂದು ಪಾಯಿಂಟ್ ಏನಂದ್ರೆ ಲಾಭದಾಯಕ ಹುದ್ದೆಯಲ್ಲಿದ್ರೆ, ನಾನು ಲಾಭದಾಯಕ ಹುದ್ದೆಯಲ್ಲಿದ್ರೆ, ಗೌರ್ಮೆಂಟ್ ಇಂದ ಒಂದು ಹುದ್ದೆಯಲ್ಲಿದ್ದರೆ ಅಥವಾ ನಾನು PCನೋ PSIಯೋ KS IAS ಇಂತಹ ಲಾಭದಾಯಕ ಹುದ್ದೆಗಳಲ್ಲಿ ಏನಾದರೂ ಇದ್ರೆ ನಾನು ಗ್ರಾಮ ಪಂಚಾಯಿತಿಯ ಚುನಾವಣೆಗೆ ಸ್ಪರ್ಧಿಸಲು ಬರೋದಿಲ್ಲ ಅನ್ನುವಂಥದ್ದು ತಿಳಿಸುವಂಥದ್ದು. ಇನ್ನು ಗ್ರಾಮ ಪಂಚಾಯಿತಿಯ ಯಾವುದೇ ಬಾಕಿಯನ್ನ ಉಳಿಸಿಕೊಂಡಿದ್ರೆ, ಯಾವುದೇ ಬಾಕಿ ಉಳಿಸಿಕೊಂಡಿದ್ದರೆ, ಯಾವ ರೀತಿಯ ಬಾಕಿ? ಕಂದಾಯ ಬಾಕಿ ಆಗಿರ್ಬೋದು, ಆಮೇಲೆ ನೀರಿನ ಬಾಕಿ ಆಗಿರ್ಬೋದು, ತೆರಿಗೆ ಆಗಿರ್ಬೋದು, ಇದೆಲ್ಲ ಉಳಿಸ್ಕೊಂಡಿದ್ರೆ ಇದಕ್ಕೂ ಕೂಡ ಅನರ್ಹ ಅಂತ ಕಾಯ್ದೆ ತಿಳಿಸಿರುವಂತದ್ದು. ಇನ್ನೊಂದು ಪಾಯಿಂಟ್ ಅನ್ನ ಹೇಳುತ್ತೆ, ಇಲ್ಲಿ ನಾನೊಬ್ಬ ಲಾಯರ್ ಆಗಿರ್ತೀನಿ, ನಾನು ಒಂದು ಪಂಚಾಯಿತಿಯ ಬಗ್ಗೆ ಪ್ರಕರಣವನ್ನು ಹೂಡಿರ್ತೀನಿ. ನನಗೊಂದು ಪಂಚಾಯಿತಿಯಿಂದ ಅನ್ಯಾಯ ಆಗಿದೆ, ಆ ಒಂದು ಪಂಚಾಯಿತಿಯ ವಿರುದ್ಧ ನಾನು ಪ್ರಕರಣವನ್ನು ಹೂಡಿರುವೆನೋ, ಆ ಪ್ರಕರಣ ಇನ್ನು ಕೋರ್ಟಲ್ಲಿ ನಡೀತಾ ಇರುತ್ತೆ, ರನ್ನಿಂಗ್ ಆಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಾನು ಪಂಚಾಯಿತಿಯ ಎಲೆಕ್ಷನ್ಗೆ ನಾನು ಸ್ಪರ್ಧಿಸಲು ಬರೋದಿಲ್ಲ. ನಾನು ಒಬ್ಬ ಲಾಯರ್ ಆಗಿದ್ದೀನಿ, ನಾನು ಒಂದು ಗ್ರಾಮ ಪಂಚಾಯಿತಿಯ ವಿರುದ್ಧ ಪ್ರಕರಣ ಹೂಡಿದ್ದೀನಿ, ಆ ಪ್ರಕರಣ ಇನ್ನು ಕೇಸ್ ನಡೀತಾ ಇರದೆ ನಾನು ಗ್ರಾಮ ಪಂಚಾಯಿತಿಯ ಚುನಾವಣೆಗೆ ಸ್ಪರ್ಧಿಸಲು ಅನರ್ಹ ಅನ್ನೋದು ಕೂಡ ತಿಳಿಸುತ್ತೆ. ಈ ಪ್ರಕರಣದಡಿಯಲ್ಲಿ ನಾವು ನೋಡ್ತಾ ಬರ್ತೀವಿ. ಇದಿಷ್ಟು ಕೆಲವೊಂದು ಅನರ್ಹಗಳ ಬಗ್ಗೆ ಪ್ರಕರಣದಲ್ಲಿ ತಿಳಿಸಲಾಗಿರುವಂತದ್ದು ನಾವು ನೋಡ್ತಾ ಬರುವಂತದ್ದು. ಇನ್ನು ಪ್ರಕರಣ 13ರಲ್ಲಿ ಏನ್ ತಿಳಿಸುತ್ತೆ? 13ರಲ್ಲಿ ಸ್ಥಾನ ಖಾಲಿ ಆಗುವುದರ ಬಗ್ಗೆ ತಿಳಿಸುತ್ತೆ. ಒಂದು ಸ್ಥಾನ ಖಾಲಿ ಆಗಬೇಕು ಅಂದ್ರೆ ಯಾವ ರೀತಿ ಪ್ರೊಸೀಜರ್ ಅಲ್ಲಿ ಖಾಲಿ ಆಗುತ್ತೆ? ನಾವು 12ನೇ ಪ್ರಕರಣದಡಿ ಚರ್ಚೆಯನ್ನ ಮಾಡಿದ್ವಿ. 12ನೇ ಪ್ರಕರಣ ಈಗಷ್ಟೇ ನಾನು ಚರ್ಚೆ ಮಾಡಿದ್ವಿ. ಈ ರೀತಿಯಾಗಿ ಪ್ರಕರಣದಡಿ ಏನಾದರೂ ಸ್ಥಾನವನ್ನ ಒಬ್ಬ ಸದಸ್ಯ ಅನರ್ಹನಾಗಿ ಸ್ಥಾನ ಖಾಲಿ ಆದ್ರೆ ಇದನ್ನ ಸ್ಥಾನ ಖಾಲಿ ಆಯಿತು ಅನ್ನುವಂಥದ್ದು. ಸ್ಥಾನ ಖಾಲಿಯಾಗುವುದು. ನಾನೊಂದು ಪ್ರಕರಣದಡಿ ಅವ್ಯವಹಾರ ಮಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಅವನ ಸದಸ್ಯತ್ವ ರದ್ದಾದ್ರೆ ಇದನ್ನ ಸ್ಥಾನ ಖಾಲಿ ಆಗುವುದು ಅಂತ ತಿಳಿಸ್ತಾರೆ. ಇದು ಪ್ರಕರಣ 12ರಡಿಯಲ್ಲಿ ಸ್ಥಾನ ಖಾಲಿ ಆಗುವುದರ ಬಗ್ಗೆ ಚರ್ಚೆಯನ್ನ ಮಾಡಿರುವಂತದ್ದು. ಇನ್ನು ಪ್ರಕರಣ 53ರ ಅಡಿಯಲ್ಲಿ ನೋಡೋದಾದ್ರೆ 53ರ ಅಡಿಯಲ್ಲಿ ಏನ್ ಹೇಳುತ್ತೆ? ನಾವು ಈ ಪ್ರಕರಣದಡಿ ಯಾವುದೇ ಒಂದು ಮೀಟಿಂಗ್ಗೆ ಯಾವುದೇ ಒಂದು ಮೀಟಿಂಗು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಿದೆ, ಅದು ನನಗೆ ಒಂದು ಸಂಬಂಧಪಟ್ಟಿದಂತಹ ಮೀಟಿಂಗ್, ನಾನು ಆ ಪಂಚಾಯಿತಿಯ ಸದಸ್ಯನಾಗಿದ್ದೀನಿ ನಾನಲ್ಲಿ. ಆ ಮೀಟಿಂಗು ಯಾವುದೋ ಒಂದು ವ್ಯಾಜ್ಯ ಬಂದಿದೆ, ಅದು ನನಗೆ ಸಂಬಂಧಪಟ್ಟಾಗ ನಾನು ಪಂಚಾಯಿತಿಯ ಒಂದು ಮೀಟಿಂಗ್ ಅನ್ನ ಕರೆದಿರ್ತಾರೆ, ಆವಾಗ ನಾನು ಮೀಟಿಂಗಿಗೆ ಗೈರು ಹಾಜರಾಗಬೇಕು. ಹಾಗೆ ಆ ಮತದಾನ ಹಾಕ್ತಾರೆ. ಆ ಸಂದರ್ಭದಲ್ಲಿ ಒಂದು ಎಲ್ಲರಿಂದನೂ ಕೂಡ ಒಂದು ಕೋರಮ್ ಅನ್ನ ಕಲೆಕ್ಟ್ ಮಾಡ್ತಾರೆ ಅಥವಾ ಒಂದು ಅಭಿಪ್ರಾಯವನ್ನ ಕಲೆಕ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾನು ಯಾವುದೇ ರೀತಿಯಾದಂತಹ ಒಂದು ಮೀಟಿಂಗಿಗೆ ಭಾಗವಹಿಸುವಂತಿಲ್ಲ. ಆ ರೀತಿಯಾಗಿ ನಾನು ಸ್ವಂತ ಹಿತಾಸಕ್ತಿಯಿಂದ ಏನಾದರೂ ಆ ಮೀಟಿಂಗಿಗೆ ಭಾಗವಹಿಸಿ ಆದ್ರೆ ನನ್ನ ಸದಸ್ಯತ್ವ ಖಾಲಿ ಆಗುತ್ತೆ ಅನ್ನುವುದು ಕೂಡ ಇಲ್ಲಿ ತಿಳಿಸುತ್ತೆ. ಸ್ವಂತ ಹಿತಾಸಕ್ತಿ ಏನಾದರೂ ಯಾವುದೇ ಪ್ರಕರಣದ ಅಡಿಯಲ್ಲಿ ಬಂದ್ರೆ ಅವರ ಸ್ಥಾನವನ್ನ ಖಾಲಿಯಾಗುವುದು ಅಂತ ಪ್ರಕರಣ 53ರ ಅಡಿಯಲ್ಲಿ ತಿಳಿಸಿರುವಂತದ್ದು ಕೂಡ ನಾವು ನೋಡ್ತೇವೆ. ಇನ್ನು ನಿರಂತರವಾಗಿ ಸತತ 3 ಮೀಟಿಂಗ್ಗಳಿಗೆ 3 ಸಭೆಗಳಿಗೆ ಹಾಜರಾಗದೇ ಇದ್ರೆ ಅಥವಾ 3 ಮೀಟಿಂಗ್ ಹಾಜರಾಗದೇ ಇದ್ರೆ 6 ತಿಂಗಳ ಕಾಲ ತನ್ನ ಕ್ಷೇತ್ರ ಅಥವಾ ಆ ಕ್ಷೇತ್ರವನ್ನ ಬಿಟ್ಟಿದ್ದರೆ, ಅಂದ್ರೆ ಪಂಚಾಯಿತಿಗೆ ಹೇಳದೆ ಅಂದ್ರೆ ಪಂಚಾಯಿತಿಗೆ ಒಂದು ಲೆಟರ್ ಅನ್ನ ಬರ್ಕೊಡ್ಬೇಕಾಗತ್ತೆ. ನಾವು ಆ ಪಂಚಾಯಿತಿಗೆ ನಾನು ಇಷ್ಟು ಟೈಮ್ಗಳ ಕಾಲ ಗೈರು ಹಾಜರಾಗ್ತೇನೆ ಅನ್ನೋದರ ಬಗ್ಗೆ ಒಂದು ಪಂಚಾಯಿತಿಗೆ ಲೆಟರ್ ಬರಬೇಕಾಗುತ್ತೆ. ಪಂಚಾಯಿತಿ ಏನಾದ್ರೂ 30 ದಿನದೊಳಗೆ ಅದಕ್ಕೆ ಒಂದು ರಿಪ್ಲೈ ಬರುತ್ತೆ. ಅಕಸ್ಮಾತ್ ರಿಪ್ಲೈ ಬರಲಿಲ್ಲ ಅಂದ್ರೆ
ಅದು ಪಂಚಾಯಿತಿ ಒಪ್ಪಿದೆ ಅಂತ ತಿಳ್ಕೊಬೇಕಾಗತ್ತೆ. 30 ದಿನಗಳ ಒಳಗೆ, ಇಲ್ಲೊಂದು ಬರೆದು ಬಿಡ್ತೇನೆ ಪಾಯಿಂಟ್, 30 ದಿನಗಳ ಒಳಗೆ ಪಂಚಾಯಿತಿಗೆ ಇಂದ ಒಂದು ವಾಪಸ್ ಅರ್ಜಿ ಬರುತ್ತೆ, ಅರ್ಜಿಯನ್ನು ಸಲ್ಲಿಸಬೇಕು. 30 ದಿನಗಳ ಒಳಗೆ ಅದು ರಿಪ್ಲೈ ಮಾಡುತ್ತೆ. ರಿಪ್ಲೈ ಮಾಡಿಲ್ಲ ಅಂದ್ರೆ ಪಂಚಾಯಿತಿ ಒಪ್ಪಿದೆ ಅಂತ ತಿಳ್ಕೊಬೇಕು ನಾವು. ಈ ರೀತಿಯಾಗಿ ಆ ಕ್ಷೇತ್ರವನ್ನ 6 ತಿಂಗಳ ಕಾಲ ಏನಾದರೂ ಬಿಟ್ರೆ ಅಥವಾ 3 ಸಭೆಗಳಿಗೆ ಗೈರು ಹಾಜರಾದ್ರೆ ಆ ಸ್ಥಾನ ಖಾಲಿಯಾಗಿದೆ ಅಂತ ಭಾವಿಸತಕ್ಕದ್ದು. ಸ್ಥಾನ ಖಾಲಿಯಾಗಿದೆ ಅಥವಾ ಅವನ ಸದಸ್ಯತ್ವ ರದ್ದಾಯಿತು ಅಂತ, ಸ್ಥಾನ ಖಾಲಿಯಾಗಿದೆ ಎಂದು ಭಾವಿಸತಕ್ಕದ್ದು. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು ಬಹಳ ಇಂಪಾರ್ಟೆಂಟ್ ಆಗುವಂಥದ್ದು. ನೋಡಿ, ಸ್ಥಾನ ಖಾಲಿಯಾಗುವುದು ಅನ್ನೋದ್ರ ಬಗ್ಗೆ ಒಂದ್ಸರಿ ಹೇಳ್ಬಿಡ್ತೇನೆ. 12ನೇ ಪ್ರಕರಣದಡಿ ನಾನೇನ್ ಚರ್ಚೆ ಮಾಡಿದ್ನಲ್ಲ ಹಿಂದೆ, 12ನೇ ಪ್ರಕರಣದಡಿ ಅನರ್ಹ ಅಂತ ಏನಾದ್ರೂ ಸ್ಥಾನ ಬಂದ್ರೆ ಆ ಸ್ಥಾನ ಖಾಲಿ ಆಯ್ತು ಅಂತ ನಾವು ನೋಡುವಂಥದ್ದು. ಹಾಗೆ ಪ್ರಕರಣ 53ರ ಅಡಿಯಲ್ಲಿ ಒಬ್ಬ ವ್ಯಕ್ತಿಗೆ ಅಥವಾ ನನ್ನ ಪಂಚಾಯಿತಿ ಸದಸ್ಯನಾಗಿದ್ದೇನೆ ನಾನು, ನನ್ನ ಒಂದು ಹಿತಾಸಕ್ತಿ ಇದೆ, ಆರ್ಥಿಕ ಹಿತಾಸಕ್ತಿ ಇದೆ ಆ ಯಾವುದೇ ಒಂದು ವ್ಯವಹಾರದಲ್ಲಿ, ಅಂತಹ ಸಂದರ್ಭದಲ್ಲಿ ಆ ಮೀಟಿಂಗಿಗಳಿಗೆ ಅಥವಾ ಮೀಟಿಂಗಿಗೆ ಭಾಗವಹಿಸಿ ಮತದಾನವನ್ನ ಹಾಕುವಂಥದ್ದು ಕೂಡ ಅಪರಾಧ ಆಗತ್ತೆ. ಹಾಗಾಗಿ 53ರ ಪ್ರಕರಣದಡಿ ಅಂತಹ ಸಂದರ್ಭದಲ್ಲಿ ಆ ಸ್ಥಾನ ಖಾಲಿ ಆಯ್ತು ಅನ್ನುವಂಥದ್ದು ಕೂಡ ತಿಳಿಸುತ್ತೆ ಪ್ರಕರಣ. ಹಾಗೆ ನಿರಂತರವಾಗಿ 3 ಸಭೆಗಳಿಗೆ ಹಾಜರಾಗದೆ 6 ತಿಂಗಳ ಕಾಲ ತನ್ನ ಕ್ಷೇತ್ರವನ್ನ ಬಿಟ್ಟಿದ್ರೆ, ಪಂಚಾಯಿತಿಗೆ ತಿಳಿಸದೆ ಆ ಕ್ಷೇತ್ರವನ್ನ ಬಿಟ್ಟಿದ್ರೆ ಆ ಸ್ಥಾನ ಖಾಲಿ ಆಯಿತು ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗುತ್ತೆ. ಪಂಚಾಯಿತಿಯ ತಿಳಿಸಿದ್ರೆ ತೊಂದರೆ ಇಲ್ಲ, 30 ದಿನಗಳ ಒಳಗೆ ಒಂದು ರಿಪ್ಲೈ ಬರುತ್ತೆ. ರಿಪ್ಲೈ ಬರಲಿಲ್ಲ ಅಂದ್ರೆ ಪಂಚಾಯಿತಿ ಒಪ್ಪಿದೆ ಅಂತಾನೆ ಲೆಕ್ಕ ಅಂತ ಭಾವಿಸಬೇಕಾಗುತ್ತೆ. ಇನ್ನು ಪ್ರಕರಣ 14ರಲ್ಲಿ ತಿಳಿಸುವಂಥದ್ದು. ಪ್ರಕರಣ 14ರಲ್ಲಿ ಏನ್ ತಿಳಿಸುತ್ತೆ, ಏಕಕಾಲದಲ್ಲಿ ಸದಸ್ಯತ್ವ ನಿಷೇಧ, ಏಕಕಾಲದಲ್ಲಿ ಸದಸ್ಯತ್ವ ನಿಷೇಧ ಅನ್ನುವಂಥದ್ದು ತಿಳಿಸುತ್ತೆ. ನಾನು 2 ಕ್ಷೇತ್ರಗಳಿಗೆ ಚುನಾವಣೆಗೆ ಭಾಗವಹಿಸಿದೆ. 2 ಕ್ಷೇತ್ರಗಳಿಗೆ, 1 ಕ್ಷೇತ್ರ 2 ಕ್ಷೇತ್ರ, 2 ಕ್ಷೇತ್ರಗಳಿಗೆ ಚುನಾವಣೆ ಭಾಗವಹಿಸಿದ್ದೀನಿ. 2 ಕ್ಷೇತ್ರದಲ್ಲಿಯೂ ಕೂಡ ನಾನು ಗೆಲುವನ್ನ ಸಾಧಿಸಿದ್ದೀನಿ. ಈ ಗೆಲುವನ್ನ ಸಾಧಿಸಿದ ನಂತರದಲ್ಲಿ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ, 2 ಕ್ಷೇತ್ರಗಳನ್ನು ಕೂಡ ಇವನಿಗೆ ಕೊಡೋಕೆ ಬರೋದಿಲ್ಲ. 1 ಕ್ಷೇತ್ರದಿಂದ ಇವನು ಭಾಗವಹಿಸಬಹುದು, ಒಂದು ಸದಸ್ಯನಾಗ್ಬೋದು, ಅಧ್ಯಕ್ಷನಾಗ್ಬೋದು, ಉಪಾಧ್ಯಕ್ಷನಾಗ್ಬೋದು. ಆದ್ರೆ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರೆ, ನೀನು ನೋಡಪ್ಪ ಈ ಗೆದ್ದಿದೀಯ 2 ಕ್ಷೇತ್ರದಿಂದ, ನಿನಗೆ ಯಾವ ಕ್ಷೇತ್ರ ಬೇಕೋ ಆಯ್ಕೆ ಮಾಡ್ಕೋ ಅಂತ ಕೊಡ್ತಾರೆ. ಈ ಆಯ್ಕೆ ಮಾಡುವಂಥದ್ದು ಪ್ರಕ್ರಿಯೆ ಒಂದು ನಿರ್ದಿಷ್ಟ ಒಂದು ಸಮಯ ಕೊಡ್ತಾರೆ. ಇಷ್ಟು ದಿನದೊಳಗೆ ನೀನು ಆಯ್ಕೆಯನ್ನು ತಿಳಿಸ್ಬೇಕು, ಯಾವ ಕ್ಷೇತ್ರ ಬೇಕು ಅನ್ನುವಂಥ. ಆ ಕ್ಷೇತ್ರ ಏನಾದರೂ ಅವನು ಆಯ್ಕೆ ಮಾಡಿದ್ದ ಅಥವಾ ಮಾಡಲೇ ಇಲ್ಲ ಅಂತ ಇಟ್ಕೊಳ್ಳಿ. ಆ ಆಯ್ಕೆಯನ್ನ ಮಾಡಿದ್ದ ಅಥವಾ ಮಾಡಲೇ ಇಲ್ಲ, ನಾನು 1 ಕ್ಷೇತ್ರವನ್ನ ಆಯ್ಕೆ ಮಾಡ್ಕೋಬೇಕು. 1 ಕ್ಷೇತ್ರವನ್ನ ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಏನಿದ್ದಾನೆ, ನಾನೀಗ ಎ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡೆ, ಇನ್ನು ಬಿ ಕ್ಷೇತ್ರವನ್ನ ಬಿಟ್ಟುಕೊಟ್ಟೆ ಅಂತ ಇಟ್ಕೊಳ್ಳಿ. ನಾನು ಎ ಕ್ಷೇತ್ರದಲ್ಲಿ ಭಾಗವಹಿಸ್ತೀನಿ, ಬಿ ಕ್ಷೇತ್ರಕ್ಕೆ ಆಗೋದಿಲ್ಲ. ಈ ಬಿ ಕ್ಷೇತ್ರವನ್ನ ಖಾಲಿಯಾಗುವುದು ಅಥವಾ ಈ ಖಾಲಿಯಾಗಿದೆ ಅನ್ನುವಂತಹದ್ದು, ಒಂದು ಸ್ಥಾನ ಖಾಲಿಯಾಗಿದೆ ಅನ್ನುವಂತಹ ಒಂದು ಹೇಳಿಕೆಯ ರೂಪದಲ್ಲಿ ಅಥವಾ ಈ ಸದಸ್ಯತ್ವ ನಿಷೇಧ ರೂಪದಲ್ಲಿ ಸ್ಥಾನ ಖಾಲಿ ಅಂತ ಹೇಳಿ DC ಇದನ್ನ ಅಪ್ರೂವ್ ಮಾಡುವಂಥದ್ದು, ಜಿಲ್ಲಾಧಿಕಾರಿ ಇದಕ್ಕೆ ಅಪ್ರೂವ್ ಮಾಡುವಂಥದ್ದು. ಇಲ್ಲಿ 2 ಕ್ಷೇತ್ರದಲ್ಲಿ 1 ಕ್ಷೇತ್ರ ಅನ್ನುವಂಥದ್ದು ಸದಸ್ಯತ್ವದಿಂದ ರದ್ದಾಗುತ್ತೆ. ನಾ ಹೇಳೋದು ನಿಮ್ಗೆ ಅರ್ಥ ಆಯ್ತೋ ಇಲ್ಲ ಗೊತ್ತಾಗ್ಲಿಲ್ಲ, ನಾನು ನೋಡಿ ಹೇಳ್ತೀನಿ, ಇನ್ನೊಂದ್ಸರಿ ಹೇಳ್ತೀನಿ. ನಾನು A B 2 ಕ್ಷೇತ್ರದಲ್ಲಿ ಭಾಗವಹಿಸಿದ್ದೀನಿ, 2 ಕ್ಷೇತ್ರದಲ್ಲೂ ಗೆಲುವನ್ನ ಸಾಧಿಸಿದ್ದೀನಿ. ಆದ್ರೆ ಕ್ಷೇತ್ರ ಒಬ್ಬರಿಗೆ ಮಾತ್ರ ಮೀಸಲಾಗಿರುವಂಥದ್ದು, 1 ಕ್ಷೇತ್ರ ಒಬ್ಬರಿಗೆ ಮಾತ್ರ ಮೀಸಲಾಗಿರುವಂಥದ್ದು. ಜಿಲ್ಲಾಧಿಕಾರಿಗಳು ನಿರ್ದಿಷ್ಟ ಸಮಯ ಕೊಡ್ತಾರೆ, ಯಾವ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೋಬೇಕು ನೀನು ಅಂತ. ಆ ನಿರ್ದಿಷ್ಟ ಸಮಯದೊಳಗೆ ಆಯ್ಕೆ ಮಾಡ್ಕೊಂಡ್ರೆ ತೊಂದರೆ ಇಲ್ಲ. ಆ ಸಮಯದೊಳಗೆ ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಚೀಟಿ ಎತ್ತುವ ಮೂಲಕವಾಗಿ ಅಥವಾ ಇನ್ಯಾವುದೋ ಒಂದು ಪ್ರೊಸೀಜರ್ ಮೂಲಕವಾಗಿ ಜಿಲ್ಲಾಧಿಕಾರಿಗಳು 1 ಕ್ಷೇತ್ರವನ್ನ ಆಯ್ಕೆ ಮಾಡಿ ಅವ್ರಿಗೆ ಕೊಡುವಂಥದ್ದು. ಇನ್ನು ಒಂದು ಉಳಿದಂತಹ ಕ್ಷೇತ್ರವನ್ನ ಅಲ್ಲಿ ಖಾಲಿ ಸ್ಥಾನ ಅಂತ ಹೇಳಿ ಅಲ್ಲಿ ಮರುಭರ್ತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳ ಒಂದು ನಿರ್ಣಯವನ್ನ ಕೈಗೊಳ್ಳುವಂಥದ್ದು. ಅದು 1 ತಿಂಗಳ ಒಳಗೆ ಜಿಲ್ಲಾಧಿಕಾರಿಗಳು ಮರು ಚುನಾವಣೆ ಮಾಡಬಹುದು, ಅಥವಾ ನಾನು ಹಿಂದೆ ನಿಮಗೆ ತಿಳಿಸಿದ್ದೇನೆ, ಆಡಳಿತ ಅಧಿಕಾರಿಗಳನ್ನ ನೇಮಕ ಮಾಡಬಹುದು, ಆಡಳಿತ ಸಮಿತಿಯನ್ನ ನೇಮಕ ಮಾಡಬಹುದು. ಇದು ಜಿಲ್ಲಾಧಿಕಾರಿಗಳೇ ಬಿಟ್ಟಿರುವ. ಆದ್ರೆ ಪ್ರಕರಣ ಏನ್ ಹೇಳುತ್ತೆ, ನಮ್ಗೆ ಏಕಕಾಲದಲ್ಲಿ ಒಂದೇ ಟೈಮ್ ನಲ್ಲಿ 1 ಸ್ಥಾನವನ್ನುವಂಥದ್ದು ನಿಷೇಧ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಪ್ರಕರಣ ತಿಳಿಸಿರುವ. ಇದು ಪ್ರಕರಣ 14ರಲ್ಲಿ ತಿಳಿಸಿರುವಂಥದ್ದು. ಇನ್ನು 15ನೇ ಪ್ರಕರಣ ಯಾವುದಕ್ಕೆ ಸಂಬಂಧಪಟ್ಟಿದೆ, ಚುನಾವಣೆಗಳಿಗೆ ಸಂಬಂಧಪಟ್ಟಿರುವಂಥದ್ದು. ನೆಕ್ಸ್ಟ್ ಪ್ರಕರಣ ಚುನಾವಣಾ ತಕರಾರು ಅರ್ಜಿ ಅಂತ ಬರುತ್ತೆ. ನಂತರ ಪ್ರಕರಣ 16ರಲ್ಲಿ ಅರ್ಜಿಯಲ್ಲಿ ಇರಬೇಕಾದ ಅಂಶಗಳೇನು, ಆಮೇಲೆ 17ರಲ್ಲಿ ತೀರ್ಮಾನಗಳು ಏನೇನು ತಗೋಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆಯನ್ನ ನಾವು ಮುಂದಿನ ತರಗತಿಯಲ್ಲಿ ಮಾಡುವಂಥದ್ದು.
ನಾನು ಈ ತರಗತಿಯಲ್ಲಿ ಹೇಳಿರುವ ಅಂಶಗಳ ಒಂದು ಗ್ಲಾನ್ಸ್ ಅನ್ನ ಮಾಡ್ಬಿಡ್ತೀನಿ ನೋಡಿ. ಅನರ್ಹತೆಗೆ ಸಂಬಂಧಪಟ್ಟಂತೆ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿನಿಂದ ಅನರ್ಹನಾಗಿದ್ರೆ, ಅವರ ಒಂದು ಷರತ್ತುಗಳಿಂದ ಅನರ್ಹನಾಗಿದ್ರೆ ಸದಸ್ಯತ್ವ ಅನರ್ಹತೆಗೆ ಬರೋದಿಲ್ಲ, ಗ್ರಾಮ ಪಂಚಾಯತಿಗೆ ಅರ್ಹನಾಗೋದಿಲ್ಲ. ಅವನು ಶೌಚಾಲಯ ನಿರ್ಮಿಸಿದ್ರೆ 1965ರ ಅಬಕಾರಿ ನಿಯಮದಡಿ ಏನಾದ್ರೂ 3 ತಿಂಗಳಿಗೆ ಮೀರಿದಂತಹ ಒಂದು ಶಿಕ್ಷೆನ ಅನುಭವಿಸಿದ್ರೆ, ಸಿಪಿಸಿ ಕೋಡ್ನ ಪ್ರಕಾರವಾಗಿ 117ನೇ ಪ್ರಕರಣದಡಿ ಒಂದು ಶಿಕ್ಷೆಯನ್ನು ಅನುಭವಿಸಿದ್ರೆ ಅವರು ಕೂಡ 6 ವರ್ಷದವರೆಗೆ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ಸ್ಥಳೀಯ ಪ್ರಾಧಿಕಾರದಿಂದ ಅಮಾನತು ಆಗಿದ್ರೆ ಅಥವಾ ಡಿಸ್ಮಿಸ್ ಆಗಿದ್ರೆ ಅವರು ಕೂಡ ಬರೋದಿಲ್ಲ. ಸ್ಥಳೀಯ ಸಂಸ್ಥೆಗಳು ಜಿಪಿ, ಜೆಡ್ಪಿ, ಟಿಪಿಗಳಿಂದ ಸದಸ್ಯತ್ವದಿಂದ ತೆಗೆದು ಹಾಕಿದ್ರೆ ಅವರು ಕೂಡ ಅನರ್ಹನಾಗ್ತಾನೆ. 2022ರ ತಿದ್ದುಪಡಿಯಲ್ಲಿ ಏನೇನು ಬಂದಿದೆ, ತಿದ್ದುಪಡಿಯಲ್ಲಿ ಏನಿದೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನೌಕರರು ಕೆಲಸದಿಂದ ವಜಾ ಆಗಿದ್ರೆ ಅವರು ಕೂಡ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ಲಾಯರ್, ಡಾಕ್ಟರ್ ಮತ್ತು ಚಾರ್ಟೆಡ್ ಅಕೌಂಟ್ನ ಸಂಸ್ಥೆಗಳು ಅಥವಾ ಮಂಡಳಿಯಿಂದ ಅವರ ಸ್ಥಾನ ಏನಾದರೂ ವಜಾವಾಗಿದ್ರೆ ಅವರು ಕೂಡ ಈ ಚುನಾವಣೆಯಲ್ಲಿ ಭಾಗವಹಿಸಲು ಬರೋದಿಲ್ಲ. ಗ್ರಾಮ ಪಂಚಾಯಿತಿಯ ವ್ಯವಹಾರದಲ್ಲಿ ಲೋಪವೇನಾದರೂ ಎಸಗಿದ್ರೆ, ನಾನು ವ್ಯವಹಾರವನ್ನ ಅವ್ಯವಹಾರ ಮಾಡಿದ್ರೆ ಗ್ರಾಮ ಪಂಚಾಯಿತಿಯ ಚುನಾವಣೆಗೆ ಅನರ್ಹ. ಗ್ರಾಮ ಪಂಚಾಯಿತಿಯ ಯಾವುದೇ ಒಂದು ಬಾಕಿಯನ್ನು ಉಳಿಸ್ಕೊಂಡಿದ್ರೆ ಕೂಡ ಅದು ಅನರ್ಹನಾಗುತ್ತೇನೆ. ಲಾಭದಾಯಕ ಹುದ್ದೆಯಲ್ಲಿದ್ರೆ KIAS, IPS ಇಂತಹ ಹುದ್ದೆಗಳೇನಾದ್ರು ಇದ್ರೆ ಅಲ್ಲೂ ಕೂಡ ಅನರ್ಹನಾಗ್ತಾನೆ. ಹಾಗೆ ನಾನು ಒಂದು ಯಾವುದು ಗ್ರಾಮ ಪಂಚಾಯಿತಿಯ ವಿರುದ್ಧವಾಗಿ ಒಂದು ಪ್ರಕರಣ ಹೂಡಿರ್ತೀನಿ, ಆ ಪ್ರಕರಣ ಇನ್ನೂ ಸಾಬೀತಾಗಿರೋದಿಲ್ಲ, ಇರುವಂಥದ್ದು ಕೋರ್ಟ್ನಲ್ಲಿ ಇದು ಏನೋ ಪ್ರಕರಣ ನಡೀತಾ ಇರುತ್ತೆ, ಅಂತಹ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಲು ಅನರ್ಹನಾಗ್ತಾನೆ. ಇನ್ನು ಪ್ರಕರಣ 13ರಲ್ಲಿ ಸ್ಥಾನ ಖಾಲಿಯಾಗೋದ್ರ ಬಗ್ಗೆ ಚರ್ಚೆ ಮಾಡುತ್ತೆ. 12ನೇ ಪ್ರಕರಣದಡಿ ಏನಾದರೂ ಅನರ್ಹ ಅಂತ ಬಂದ್ರೆ ಆ ಸ್ಥಾನ ಕೂಡ ಖಾಲಿಯಾಗಿದೆ ಅಂತ ಭಾವಿಸ್ತಕ್ಕದ್ದು. ಪ್ರಕರಣ 53ರಡಿ ಏನ್ ತಿಳಿಸುತ್ತೆ ಅಂದ್ರೆ, ಸ್ವಂತ ಹಿತಾಸಕ್ತಿ ಹೊಂದಿದ್ರೆ ನಾನು ಬರೋದಿಲ್ಲ, ಆ ಸ್ಥಾನ ಅಂತ ಖಾಲಿಯಾಗಿದೆ ಅಂತ ತಿಳಿಸುತ್ತೆ. ನಿರಂತರ 3 ಮೀಟಿಂಗ್ಗಳಿಗೆ ಭಾಗವಹಿಸುತ್ತೆ. 6 ತಿಂಗಳ ಕಾಲ ಆ ಕ್ಷೇತ್ರವನ್ನ ತೊರೆದಿದ್ರೆ, ಪಂಚಾಯಿತಿಗೆ ಹೇಳದೆ ತೊರೆದಿದ್ರೆ ಆ ಸ್ಥಾನ ಖಾಲಿಯಾಗಿದೆ ಅಂತ ಭಾವಿಸ್ತಕ್ಕದ್ದು. ಇನ್ನು ಏಕಕಾಲದ ಸದಸ್ಯತ್ವ ನಿಷೇಧದ ಬಗ್ಗೆ ತಿಳಿಸುವಂತೆ, 2 ಕ್ಷೇತ್ರಗಳಿಂದ ನಾನು ಸ್ಪರ್ಧಿಸಿರ್ತೇನೆ, ಒಂದು ಕ್ಷೇತ್ರವನ್ನ ನಾನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಇನ್ನೊಂದು ಕ್ಷೇತ್ರವನ್ನ ಖಾಲಿ ಸ್ಥಾನ ಆಗುತ್ತೆ. ಅದು ಒಂದು ಸ್ಥಾನದಲ್ಲಿ ಖಾಲಿಯಾಗುವ ಪ್ರೊಸೀಜರ್ ಅನ್ನ ನಾವು ಏಕಕಾಲದಲ್ಲಿ ಸದಸ್ಯತ್ವ ನಿಷೇಧ ಅಂತ ಹೇಳಿ ಪರಿಗಣಿಸುತ್ತೆ. ಅದು DC ಅವರಿಗೆ ಸಂಬಂಧಪಟ್ಟಿದ್ದು. ಇದಿಷ್ಟು ಇವತ್ತಿನ ಒಂದು ತರಗತಿಯಾಗಿತ್ತು. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಒನ್ ಅಂಡ್ ಆಲ್.